2024-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಂತಹ ನಮ್ಮ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಸಿಹಿ ಹಂಚುವ ಕಾರ್ಯಕ್ರಮ. 2025 ಮಾರ್ಚ್ 2ನೇ ತಾರೀಕು ಆರಂಭವಾದ ದ್ವಿತೀಯ PUC ಪರೀಕ್ಷೆಗಳು 20ಕ್ಕೆ ಅಂತ್ಯವಾಗಿ ಅದರ ಫಲಿತಾಂಶವು ಈಗ ನಿಮ್ಮೆಲ್ಲರ ಮುಂದೆ ಇದೆ. ಈ ವರ್ಷ ನಮ್ಮ ಕಾಲೇಜಿನ 100 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ 100%, ವಾಣಿಜ್ಯ ವಿಭಾಗದಲ್ಲಿ 97% ಹಾಗೂ ಕಲಾ ವಿಭಾಗದಲ್ಲಿ 100% ಫಲಿತಾಂಶ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಈ ಫಲಿತಾಂಶದಲ್ಲಿ 90 ವಿದ್ಯಾರ್ಥಿಗಳು 500ಕ್ಕೂ ಹೆಚ್ಚು ಅಂಕ ಪಡೆದಿದ್ದಾರೆ. 109 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದು, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಷಾವಾರು ವಿಷಯದಲ್ಲಿ 90ಕ್ಕೂ ಹೆಚ್ಚು ಅಂಕ ಪಡೆದಿದ್ದಾರೆ ಹಾಗೂ 40 ವಿದ್ಯಾರ್ಥಿಗಳು ವಿಷಯವಾರು ವಿಷಯದಲ್ಲಿ 90ಕ್ಕೂ ಹೆಚ್ಚು ಅಂಕ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಮೊದಲಿಗೆ ನಯನ ಎನ್ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ 600ಕ್ಕೆ 571 ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇವರಿಗೆ ಧನ್ಯವಾದಗಳು. ಮಾನ್ಯಶ್ರೀ 600ಕ್ಕೆ 56 ಅಂಕಗಳನ್ನು ಪಡೆದು 2ನೇ ಸ್ಥಾನದಲ್ಲಿದ್ದಾರೆ. ನಂತರ ಮೂರನೆಯದಾಗಿ ಧನುಷ್ SB 600ಕ್ಕೆ 533 ಅಂಕಗಳನ್ನು ತೆಗೆದು 3ನೇ ಸ್ಥಾನದಲ್ಲಿದ್ದಾರೆ. ನಂತರ ಜಯಶ್ರೀ 600ಕ್ಕೆ 521 ಅಂಕಗಳನ್ನು ಪಡೆದಿದ್ದಾರೆ. ರೇಕ್ಷಾ 519 ಅಂಕಗಳನ್ನು ಪಡೆದಿದ್ದಾರೆ. ಪವನ್ R 514 ಅಂಕಗಳನ್ನು ಪಡೆದಿದ್ದಾರೆ. ನಮ್ರತಾ ಮತ್ತು ಅಯನ್ ರಾಜಾ 600ಕ್ಕೆ ತಲಾ 500 ಅಂಕಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. Myself Naina, I am from Commerce. I am the pass out batch of NEA, New Expert Academy. Firstly, I joined the computer classes in New Expert Academy, so it's benefited more to me and I felt very happy to be a part of NEA. The guidance and motivation which the teachers have given me, that I achieved a lot in my life. I thanks the New Expert Academy team and I have secured 95% in my 12th. ನನ್ನ ಹೆಸರು ಧನುಷ್ ಅಂದ್ಬಿಟ್ಟು. ನಮ್ಮ ಪಕ್ಕ ಗೊತ್ತಲ್ಲಿರೋದು ನಮ್ಮ ಅಪ್ಪಾಜಿ ನಮ್ಮಮ್ಮನ ತುಂಬ ನನಗೆ ಸಹಾಯ ಮಾಡಿದ್ದಾರೆ. ಅವರು ಇಲ್ದಂಗೆ ನಾನು ಇಷ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ರಿಲೇಟಿವ್ಸ್ ಎಲ್ಲ ಸೈನ್ಸ್ ಬೇಡ, ಸೈನ್ಸ್ ತೊಗೊಬೇಡ, ಕನ್ನಡ ಮೀಡಿಯಮ್ಗೆ ಓದಿ ಸೈನ್ಸ್ ತೊಗೊಂಡಿದ್ಯಾ ಬೇಡ, ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳಿದ್ರು. ಆದ್ರೂ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಖುಷಿಗೋಸ್ಕರ ಸೈನ್ಸ್ ತಗೊಂಡು ಮುಂದೆ ಚೆನ್ನಾಗಿ ಓದಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಓದೋರಿಗೆ ಇದ್ರ ಕಾಲೇಜಿನ ಬೆಲೆ ಗೊತ್ತು. ನಾನು ತಿಳ್ಕೊಂಡು ಮತ್ತಿಗೆ ಒಳ್ಳೆ ಎಜುಕೇಷನ್ ಇದೆ. ತುಂಬ ಥ್ಯಾಂಕ್ಸ್. ನಮಸ್ಕಾರ ಎಲ್ರಿಗೂ. ಐ ಆಮ್ ಪವನ್ ಆರ್. ಸೊ ನಾನು 10 ಪಾಸ್ ಔಟ್ ಆದಮೇಲೆ ಐ ವಾಸ್ ಲಿಟ್ರಲಿ ಇನ್ ಕನ್ಫ್ಯೂಷನ್. ಸೊ ವೆನ್ ಐ ಕೇಮ್ ಟು NEA, ಇಟ್ ಟಾಟ್ ಮಿ ಅ ಲಾಟ್. ಎಲ್ರಿಗೂ ನಮಸ್ಕಾರ. ನ್ಯೂ ಎಕ್ಸ್ಪರ್ಟ್ PU ಕಾಲೇಜ್ ಬಗ್ಗೆ ಪೋಷಕರಾಗಿ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಮಾತಾಡೋಕೆ ನಿಂತಿದ್ದೀನಿ. ಪ್ರೇಕ್ಷಾ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಮಗಳು ಇಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಿಬ್ಬಂದಿಗೆ ತುಂಬ ಧನ್ಯವಾದಗಳು ಹೇಳಲೇಬೇಕು. ಕಾರಣ ಏನಂದರೆ ಆ ಹುಡುಗಿ SSLCಗೆ ಎಜುಕೇಷನನ್ನು ಮೊಟಕುಗೊಳಿಸಬೇಕು ಅನ್ನೋ ಉದ್ದೇಶ ಇತ್ತು. ಆ ಒಂದು ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ರಮೇಶ್ಗೆ ಒಂದು ಫೋನಿನ ಕರೆ ಮಾಡಿ, ನೋಡಿ ನಮ್ಮ ಮಗಳಿಗಿಂತ ಕಷ್ಟ ಇದೆ, ನಾವು ಕಾಲೇಜಿಗೆ ಕಳ್ಸೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ಅವರು ಒಂದೇ ಒಂದು ಮಾತು ಹೇಳಿದ್ರು, ನೀವು ಅಡ್ಮಿಷನ್ ಮಾಡಿ ಪ್ರಪ್ರಥಮವಾಗಿ, ಮುಂದೆ ಆಕೆ ರಿಸಲ್ಟ್ ಆಗ್ಬೋದು, ಆಕೆ ಮುಂದೆ ಬೆಳವಣಿಗೆ ಬಗ್ಗೆ ನಾವು ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಆ ಒಂದು ಧೈರ್ಯ ಕೊಟ್ಟರು. ಆ ಧೈರ್ಯ ಕೊಟ್ಟಿದ್ರಿಂದ ಮಾತ್ರ ನಾವು ಈ ಸಂಸ್ಥೆಗೆ ಅಡ್ಮಿಷನ್ ಮಾಡಿ ಕೇವಲ 2 ವರ್ಷ ಆಯಿತು. ಈ 2 ವರ್ಷದ ನಂತರ PU ರಿಸಲ್ಟ್ ಬಂದಾಗ ನಮಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತು. ಆಕೆ ಇವತ್ತು 519 600 ಅಂಕಿಗಳಿಗೆ ಗಳಿಸಿ ಇವತ್ತು ನಮಗೆ ತುಂಬ ಹೆಮ್ಮೆ ಪಡಿಸಿದ್ದಾಳೆ. ಆ ಹೆಮ್ಮೆಯ ಹಿಂದೆ, ಹೋರಾಟದ ಶ್ರಮ ಹಿಂದೆ ಇಲ್ಲಿನ ಸಿಬ್ಬಂದಿ ವರ್ಗ. ನಮಸ್ಕಾರ, ನನ್ನ ಹೆಸರು ನರಸಿಂಹರಾಜ್ ಅಂತ. ನಾನು ಈ ಕಾಲೇಜಿನಲ್ಲಿ ಓದಿ ಮುಗಿಸಿದ ನಯನ ಎನ್ ಅವರ ತಂದೆ. ಈ ಸಂಸ್ಥೆಯ ವ್ಯವಸ್ಥಾಪಕರಿಗೂ, ಶಿಕ್ಷಕಿಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಈ ಸಂಸ್ಥೆಯಲ್ಲಿ ಓದಿದಂಥ ನಯನ ಎನ್ ಅವರು PUC ಸೆಕೆಂಡ್ ಇಯರ್ ಪರೀಕ್ಷೆಯಲ್ಲಿ 95% ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರುವುದರಿಂದ ನಮಗೂ ಸಂತೋಷವಾಗಿದೆ. ತುಂಬ ಕಷ್ಟಪಟ್ಟು ಓದಿರುವುದರಿಂದ ನನ್ನ ಮಗಳು ನಮಗೆ ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾಳೆ. ಎಲ್ರಿಗೂ ನಮಸ್ಕಾರ. ಈಗ ಹೇಗಂಗೆ ನನಗೆ
ನನ್ನ ಮಗಳಿಗೂ ಒಂದು ಅವಕಾಶ ಕೊಟ್ಟು ಒಳ್ಳೆ ಮಾರ್ಕ್ಸ್ ತಗೊಳ್ಳೋಕ್ಕೆ ಎಲ್ಲ ಪ್ರಿನ್ಸಿಪಲಿಂದ ಹಿಡಿದು ಟೀಚರ್ಸಿಂದ ಹಿಡಿದು ಎಲ್ಲ ಸ್ಟಾಫಿಂದ ಹಿಡಿದು ನ್ಯೂ ಎಕ್ಸ್ಪರ್ಟ್ಸ್ ಅಕಾಡೆಮಿ ಎಷ್ಟು ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಕೊನೆಯವರೆಗೂ ಒಂದೇ ಥರ ನಿಂತ್ಕೊಂಡು ಸ್ಟ್ಯಾಂಡ್ ಆಗಿ ಎಲ್ಲ ಮಕ್ಳಿಗೂ ಸಪೋರ್ಟ್ ಮಾಡಿರೋ ಅಂಥ ನ್ಯೂ ಎಕ್ಸ್ಪರ್ಟ್ಸ್ ಅಕಾಡೆಮಿ ಇಡೀ ಮ್ಯಾನೇಜ್ಮೆಂಟಿಗೆ ನಾನು ಧನ್ಯವಾದಗಳು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ಅಥವಾ ಕಾಮರ್ಸ್ ಆಗ್ಬೋದು ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಕೂಡ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಸ್ಕೋರನ್ನು ಪಡೆದು ಉತ್ತೀರ್ಣರಾಗಿದ್ದಾರೆ. ಅವ್ರಿಗೂ ಕೂಡ ನನ್ನ ಅಭಿನಂದನೆ. ಇದರ ಜೊತೆಯಲ್ಲಿ ಇದಕ್ಕೆ ಬೋಧಕ ಸಿಬ್ಬಂದಿ ಎಲ್ಲ ರೀತಿಯ ಸಹಕಾರ, ಅವರ ಪ್ರೋತ್ಸಾಹ ಮುಖ್ಯವಾದ ಕಾರಣ. ಇದ್ರ ಜೊತೆಯಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯ ಒಂದು ಸವಲತ್ತುಗಳನ್ನು ಒದಗಿಸಿ ಮಕ್ಕಳನ್ನ ಒಂದು ಒಳ್ಳೆ ನಾಗರಿಕರಾಗಿ ಮಾಡೋ ಒಂದು ಹಂತದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆಮೇಲೆ ಈ ಒಂದು ಸಂಸ್ಥೆಗೆ ಎಲ್ಲ ಪ್ಯಾರೆಂಟ್ಸ್ಗೆ ಮಕ್ಕಳಿಗೆ ಇಷ್ಟೊಂದು ಉತ್ತೇಜನ ಕೊಡ್ತಾ ಇರೋದು ನೋಡ್ತಾ ಇದ್ರೆ ಮುಂದಿನ ಒಂದು ಭವಿಷ್ಯಕ್ಕೆ ಒಂದು ಒಳ್ಳೆ ಮಾದರಿ ಸಂಸ್ಥೆಯಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. ಮುಂದೆ ಎಲ್ಲ ರೀತಿ ನಾವು ಸಮಾಜಕ್ಕೆ ಒಂದು ಒಳ್ಳೆ ಒಂದು ಕೊಡುಗೆ ಕೊಡಬೇಕು ಅಂದರೆ ಇದು ನಾವೆಲ್ಲರೂ ಕೈ ಜೋಡಿಸಿ ಈ ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ಬೆಳೆಸಿ ಈ ಒಂದು ನೆಲಮಂಗಲ ವಿಭಾಗಕ್ಕೆ ಬೆಸ್ಟ್ ಆಫ್ ಬೆಸ್ಟ್ ಕಾಲೇಜ್. ಇವತ್ತು ನಾವು ಮಂಗಳೂರಲ್ಲಿ ಎಕ್ಸ್ಪರ್ಟ್ ನ್ಯೂ ಕಾಲೇಜ್ ಅಂತ ಹೇಳ್ತೀವಿ, ಅದೇ ರೀತಿ ನೆಲಮಂಗಲದಲ್ಲಿ ನ್ಯೂ ಎಕ್ಸ್ಪರ್ಟ್ ಕಾಲೇಜ್ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮುಖಾಂತರ ಕೇಳಿ ಈ ಸಂಸ್ಥೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ.